ಆಕಾಶವಾಣಿ ಪ್ರಚಲಿತ ವಿದ್ಯಮಾನ ವಿಷಯ ಭಾರತ ಎಐ ಜಗತ್ತು ಸಂಗಮಿಸುವ ತಾಣ. ಬರಹ ಕೃಪೆ ಕೇಂದ್ರ ವಾರ್ತಾ ಶಾಖೆ ಬೆಂಗಳೂರು. ಓದುತ್ತಿರುವವರು ಭಾರತಿ. ಇಂಡಿಯಾ ಎಐ ಇಂಪ್ಯಾಕ್ಟ್ ಎಕ್ಸ್ಪೋ ಕಳೆದ ಫೆಬ್ರವರಿ 16ರಿಂದ 21ರವರೆಗೆ 10 ವೇದಿಕೆಗಳಲ್ಲಿ ಮತ್ತು 70,000 ಚದರ ಮೀಟರ್ಗಳಿಗಿಂತಲೂ ಹೆಚ್ಚು ವಿಸ್ತೀರ್ಣ ಪ್ರದೇಶದಲ್ಲಿ ಶೃಂಗಸಭೆಯ ಜೊತೆಜೊತೆಗೇ ನಡೆಯಿತು. ಆಸ್ಟ್ರೇಲಿಯಾ, ಜಪಾನ್, ರಷ್ಯಾ, ಬ್ರಿಟನ್, ಫ್ರಾನ್ಸ್, ಜರ್ಮನಿ, ಇಟಲಿ, ನೆದರ್ಲ್ಯಾಂಡ್ಸ್, ಸ್ವಿಟ್ಜರ್ಲ್ಯಾಂಡ್, ಸರ್ಬಿಯಾ, ಎಸ್ಟೋನಿಯಾ, ತಜಕಿಸ್ತಾನ್ ಮತ್ತು ಒಂದು ಸಾಮೂಹಿಕ ಆಫ್ರಿಕನ್ ಪೆವಿಲಿಯನ್ ಇವೆಲ್ಲವೂ ಹೊಸ ಆಲೋಚನೆಗಳು, ಹೂಡಿಕೆಗಳು ಮತ್ತು ಅಗಾಧ ಮಹತ್ವಾಕಾಂಕ್ಷೆಗಳೊಂದಿಗೆ ಇಲ್ಲಿಗೆ ಆಗಮಿಸಿವೆ. ಇದು ಇಂಡಿಯಾ ಎಐ ಇಂಪ್ಯಾಕ್ಟ್ ಶೃಂಗಸಭೆ 2026ರ ಪ್ರಮುಖ ಆಕರ್ಷಣೆಯಾಗಿದೆ. ಜಗತ್ತು ಇಲ್ಲಿಗೆ ಕೇವಲ ಭಾಗವಹಿಸಲು ಬಂದಿಲ್ಲ, ಬದಲಾಗಿ ಸಹಯೋಗ ನಡೆಸಲು ಬಂದಿದೆ. ಜಾಗತಿಕ ಪ್ರತಿನಿಧಿಗಳು, ತಂತ್ರಜ್ಞಾನ ನಾಯಕರು, ಸಂಶೋಧಕರು ಮತ್ತು ವಿದ್ಯಾರ್ಥಿಗಳು ಸಂವಾದ ಮತ್ತು ಪ್ರಾತ್ಯಕ್ಷಿಕೆಗಾಗಿ ವಿನ್ಯಾಸಗೊಳಿಸಲಾದ ವಿಶಾಲವಾದ ಹಾಲ್ಗಳಲ್ಲಿ ಸಂಚರಿಸಿದರು. ಈ ಎಲ್ಲದರ ಕೇಂದ್ರ ಬಿಂದುವಾಗಿ ನಾಗರಿಕತೆಯ ಆತ್ಮವಿಶ್ವಾಸದಲ್ಲಿ ಬೇರೂರಿರುವ ಒಂದು ವಿಷಯವಿದೆ: ಸರ್ವಜನ ಹಿತಾಯ ಸರ್ವಜನ ಸುಖಾಯ, ಅಂದರೆ ಎಲ್ಲರ ಕಲ್ಯಾಣ, ಎಲ್ಲರ ಸಂತೋಷ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ತಮ್ಮ ಉದ್ಘಾಟನಾ ಭಾಷಣದಲ್ಲಿ ಕೃತಕ ಬುದ್ಧಿಮತ್ತೆ ಕ್ಷೇತ್ರದಲ್ಲಿ ಇದು ಭಾರತದ ಮಾನದಂಡವಾಗಿದೆ ಎಂದು ಹೇಳಿದರು. ಅವರು ವೈವಿಧ್ಯತೆ, ಜನಸಂಖ್ಯಾಶಾಸ್ತ್ರ ಮತ್ತು ಪ್ರಜಾಪ್ರಭುತ್ವವನ್ನು ಭಾರತದ ಅಚಲ ಶಕ್ತಿಗಳೆಂದು ಬಣ್ಣಿಸಿದರು. ಭಾರತದಲ್ಲಿ ಯಶಸ್ವಿಯಾಗುವ ಯಾವುದೇ ಎಐ ಮಾದರಿಯನ್ನು ಜಾಗತಿಕವಾಗಿ ಅಳವಡಿಸಿಕೊಳ್ಳಬಹುದು ಎಂದು ಅವರು ಅಭಿಪ್ರಾಯಪಟ್ಟರು. ನಂತರ ಅವರು ಭಾರತದಲ್ಲಿ ವಿನ್ಯಾಸಗೊಳಿಸಿ ಮತ್ತು ಅಭಿವೃದ್ಧಿಪಡಿಸಿ ಅದನ್ನು ಜಗತ್ತಿಗೆ ತಲುಪಿಸಿ ಮಾನವಕುಲಕ್ಕೆ ಅರ್ಪಿಸಿ ಎಂದು ಕರೆ ನೀಡಿದರು. 13 ದೇಶಗಳ ಪೆವಿಲಿಯನ್ಗಳು ಆ ಮಾತುಗಳಿಗೆ ಒಂದು ಸ್ಪಷ್ಟ ರೂಪವನ್ನು ನೀಡಿದವು. ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಮತ್ತು ಪ್ರಧಾನಮಂತ್ರಿ ಮೋದಿಯವರು ಭೇಟಿ ನೀಡಿದ ಫ್ರೆಂಚ್ ಪೆವಿಲಿಯನ್ನಲ್ಲಿ 29 ಕಂಪನಿಗಳು ಫ್ರಾನ್ಸ್ನ ತಾಂತ್ರಿಕ ಶ್ರೇಷ್ಠತೆಯನ್ನು ಪ್ರದರ್ಶಿಸಿದವು. ಅಧ್ಯಕ್ಷ ಮ್ಯಾಕ್ರಾನ್ ಅವರು ಮುಕ್ತವಾಗಿ ಭಾರತವನ್ನು ಶ್ಲಾಘಿಸಿದರು. ಇತರ ಯಾವುದೇ ದೇಶವು ನಿರ್ಮಿಸದಂತಹ ಸಾಧನೆಯನ್ನು ಭಾರತ ಮಾಡಿದೆ ಎಂದು ಅವರು ಹೇಳಿದರು. 1.4 ಶತಕೋಟಿ ಜನರಿಗೆ ಡಿಜಿಟಲ್ ಗುರುತು, ಪ್ರತಿ ತಿಂಗಳು 20 ಶತಕೋಟಿ ವಹಿವಾಟುಗಳನ್ನು ಸಂಸ್ಕರಿಸುವ ಪಾವತಿ ವ್ಯವಸ್ಥೆ ಮತ್ತು 500 ಮಿಲಿಯನ್ ಡಿಜಿಟಲ್ ಆರೋಗ್ಯ ಐಡಿಗಳನ್ನು ವಿತರಿಸಿದ ಆರೋಗ್ಯ ಮೂಲಸೌಕರ್ಯ ಇವುಗಳನ್ನು ಅವರು ಪಟ್ಟಿ ಮಾಡಿದರು. ಎಸ್ಟೋನಿಯಾದ ಅಧ್ಯಕ್ಷ ಅಲಾರ್ ಕರಿಸ್ ಅವರು, ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯವು ಈಗ ಕೇವಲ ತಾಂತ್ರಿಕ ಬೆನ್ನೆಲುಬಾಗಿ ಉಳಿದಿಲ್ಲ, ಅದು ಆಧುನಿಕ ರಾಷ್ಟ್ರಗಳು ಕಾರ್ಯನಿರ್ವಹಿಸುವ ಅಡಿಪಾಯವಾಗಿದೆ ಎಂದರು. ಈ ವ್ಯವಸ್ಥೆಗಳಲ್ಲಿ ಎಐ ಅನ್ನು ಅಳವಡಿಸಿದಾಗ ಅಲ್ಗಾರಿದಮಿಕ್ ಪಾರದರ್ಶಕತೆ ಮತ್ತು ಮಾನವ ಮೇಲ್ವಿಚಾರಣೆಯು ಸಾರ್ವಜನಿಕ ನಂಬಿಕೆಗೆ ಅತ್ಯಗತ್ಯ ಷರತ್ತುಗಳಾಗುತ್ತವೆ. ಇಲ್ಲಿನ ಸಹಯೋಗವು ಕೇವಲ ಅಮೂರ್ತವಲ್ಲ, ಅದು ರಚನಾತ್ಮಕವಾಗಿದೆ ಎಂದು ಅವರು ಹೇಳಿದರು. ಸ್ಲೋವಾಕಿಯಾದ ಅಧ್ಯಕ್ಷ ಪೀಟರ್ ಪೆಲ್ಲೆಗ್ರಿನಿ ಅವರು, ಭಾರತವು ಜಗತ್ತಿಗೆ ಒಂದು ಪ್ರಮುಖ ಸತ್ಯವನ್ನು ತೋರಿಸುತ್ತಿದೆ: ತಂತ್ರಜ್ಞಾನವನ್ನು ಬೃಹತ್ ಮಟ್ಟದಲ್ಲಿ ನಿರ್ಮಿಸಬಹುದು ಮತ್ತು ಅದು ನಿಜವಾದ ಜನರಿಗೆ ಸಹಾಯ ಮಾಡಬಲ್ಲದು ಎಂದು ಅವರು ಹೇಳಿದ್ದಾರೆ. ಸ್ಲೋವಾಕಿಯಾ ಚಿಕ್ಕ ದೇಶವಿರಬಹುದು, ಆದರೆ ಅದು ವೇಗವಾಗಿ ಚಲಿಸಬಲ್ಲದು ಮತ್ತು ಪ್ರಾಯೋಗಿಕ ಫಲಿತಾಂಶಗಳನ್ನು ಬಯಸುತ್ತದೆ ಎಂದು ಅವರು ತಿಳಿಸಿದರು. ಫಿನ್ಲ್ಯಾಂಡ್ನ ಪ್ರಧಾನಮಂತ್ರಿ ಪೆಟ್ಟೆರಿ ಓರ್ಪೋ ಅವರು, ಈ ಶೃಂಗಸಭೆಯು ಅತ್ಯಂತ ಸಕಾಲಿಕವಾಗಿದೆ ಎಂದು ಬಣ್ಣಿಸಿದ್ದಾರೆ. ಜವಾಬ್ದಾರಿಯುತ ಎಐಗಾಗಿ ಜಗತ್ತಿಗೆ ಹಂಚಿಕೆಯ ತಿಳುವಳಿಕೆ, ಸಾಮಾನ್ಯ ನಿಯಮಗಳು ಮತ್ತು ರಾಜಕೀಯ ಇಚ್ಛಾಶಕ್ತಿಯ ತುರ್ತು ಅಗತ್ಯವಿದೆ ಎಂದು ಅವರು ಹೇಳಿದ್ದಾರೆ. ಸ್ವಿಟ್ಜರ್ಲೆಂಡ್ ಅಧ್ಯಕ್ಷ ಗೈ ಪಾರ್ಮೆಲಿನ್ ಅವರು ಅಂತರ್ಗತ ಸಂವಾದ ಮತ್ತು ಬಹುಪಕ್ಷೀಯ ಸಹಕಾರದ ಬಗ್ಗೆ ಮಾತನಾಡಿದರು. ಜವಾಬ್ದಾರಿಯುತ ಎಐ ನಾವೀನ್ಯತೆಗೆ ಅಡ್ಡಿಯಾಗುವುದಿಲ್ಲ, ಬದಲಿಗೆ ಅದು ನಾವೀನ್ಯತೆಯನ್ನು ಸುಗಮಗೊಳಿಸುತ್ತದೆ ಎಂದು ಅವರು ಒತ್ತಿ ಹೇಳಿದರು. ಭಾರತ ಮತ್ತು ಸ್ವಿಟ್ಜರ್ಲೆಂಡ್ ಮಹತ್ವಾಕಾಂಕ್ಷೆ ಹಾಗೂ ಅನುಷ್ಠಾನದ ನಡುವೆ ಸೇತುವೆಯನ್ನು ನಿರ್ಮಿಸುತ್ತಿದೆ ಎಂದು ಅವರು ತಿಳಿಸಿದರು. ಈ ಎಲ್ಲಾ ಧ್ವನಿಗಳು ಎಕ್ಸ್ಪೋವನ್ನು ಆಯೋಜಿಸಿರುವ 7 ವಿಷಯಾಧಾರಿತ ಚಕ್ರಗಳಲ್ಲಿ ಸಂಗಮಿಸುತ್ತವೆ: ಮಾನವ ಬಂಡವಾಳ, ಸಾಮಾಜಿಕ ಸಬಲೀಕರಣಕ್ಕಾಗಿ ಒಳಗೊಳ್ಳುವಿಕೆ, ಸುರಕ್ಷಿತ ಮತ್ತು ವಿಶ್ವಾಸಾರ್ಹ ಎಐ, ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ ಮತ್ತು ದಕ್ಷತೆ, ವಿಜ್ಞಾನ, ಎಐ ಸಂಪನ್ಮೂಲಗಳ ಪ್ರಜಾಪ್ರಭುತ್ವೀಕರಣ ಹಾಗೂ ಆರ್ಥಿಕ ಬೆಳವಣಿಗೆ ಮತ್ತು ಸಾಮಾಜಿಕ ಒಳಿತಿಗಾಗಿ ಎಐ. ಈ ಚಕ್ರಗಳು ಜನರು, ಭೂಮಿ ಮತ್ತು ಪ್ರಗತಿಯನ್ನು ಕ್ರಿಯಾ ಯೋಜನೆಗಳಾಗಿ ಪರಿವರ್ತಿಸುತ್ತವೆ. ಪ್ರತಿನಿಧಿಗಳು, ಸಂಶೋಧನಾ ಪ್ರಯೋಗಾಲಯಗಳು, ಸ್ಟಾರ್ಟ್ಅಪ್ಗಳು ಮತ್ತು ಸಾರ್ವಜನಿಕ ಸಂಸ್ಥೆಗಳ ನಡುವಿನ ಪರಸ್ಪರ ಸಂಬಂಧಗಳನ್ನು ಇಲ್ಲಿ ಕಂಡುಕೊಳ್ಳುತ್ತಿದ್ದಾರೆ. ಚರ್ಚೆಗಳು ಕಂಪ್ಯೂಟ್ ಸಾಮರ್ಥ್ಯದಿಂದ ತರಗತಿಯ ಕೌಶಲ್ಯದವರೆಗೆ ಮತ್ತು ದತ್ತಾಂಶ ಆಡಳಿತದಿಂದ ಹಸಿರು ಇಂಧನ ಗ್ರಿಡ್ಗಳವರೆಗೆ ವಿಸ್ತರಿಸುತ್ತಿವೆ. ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಪೆವಿಲಿಯನ್ ಮತ್ತೊಂದು ಆಯಾಮವನ್ನು ಪರಿಚಯಿಸಿತು.
ಇದು ಎಐ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳು ಮತ್ತು ಭೌಗೋಳಿಕ ಸ್ಥಳೀಯ ಉಪಕರಣಗಳು ಹೇಗೆ ಉಪಯುಕ್ತತೆಗಳನ್ನು ಆಧುನೀಕರಿಸುತ್ತವೆ ಮತ್ತು ನವೀಕರಿಸಬಹುದಾದ ಇಂಧನ ಸಂಯೋಜನೆಯನ್ನು ವೇಗಗೊಳಿಸುತ್ತವೆ ಎಂಬುದರ ಪ್ರಾಯೋಗಿಕ ಮಾದರಿಗಳನ್ನು ಪ್ರದರ್ಶಿಸಿತು. ಇಂಧನಕ್ಕಾಗಿ ಎಐ ಜಾಗತಿಕ ಮಿಷನ್ ಒಂದು ಸಂಗಮ ಬಿಂದುವಾಗಿ ಹೊರಹೊಮ್ಮಿದೆ. ಇಲ್ಲಿ ಸೌರ ನಿಯೋಜನೆಯು ಡಿಜಿಟಲ್ ಬುದ್ಧಿವಂತಿಕೆಯನ್ನು ಭೇಟಿ ಮಾಡುತ್ತದೆ, ನೈಜ ಸಮಯದ ಆಪ್ಟಿಮೈಸೇಷನ್, ಚುರುಕಾದ ಗ್ರಿಡ್ ನಿರ್ವಹಣೆಯನ್ನು ಸಂಧಿಸುತ್ತದೆ. ಈ ಸಹಯೋಗವು ತಾಂತ್ರಿಕವಾಗಿದ್ದರೂ ಇದರ ಪರಿಣಾಮಗಳು ಸಾಮಾಜಿಕವಾಗಿವೆ. ಸದಸ್ಯ ರಾಷ್ಟ್ರಗಳಾದ್ಯಂತ ಇಂಧನ ಸ್ಥಿತಿಸ್ಥಾಪಕತ್ವವನ್ನು ಸಾಧಿಸುವುದು ಇಲ್ಲಿ ಹಂಚಿಕೆಯ ಗುರಿಯಾಗಿದೆ. ಜಾಗತಿಕ ತಂತ್ರಜ್ಞಾನ ಸಂಸ್ಥೆಗಳು, ಸ್ಟಾರ್ಟ್ಅಪ್ಗಳು, ಅಕಾಡೆಮಿಯಾ, ಕೇಂದ್ರ ಸಚಿವಾಲಯಗಳು, ರಾಜ್ಯ ಸರ್ಕಾರಗಳು ಮತ್ತು ಸಂಶೋಧನಾ ಸಂಸ್ಥೆಗಳು ಸಾಮರ್ಥ್ಯದ ಒಂದು ಅದ್ಭುತ ಚಿತ್ರಣವನ್ನು ಸೃಷ್ಟಿಸಿದವು. ಇದರ ವ್ಯಾಪ್ತಿಯು ಅಪ್ರತಿಮವಾಗಿದೆ, ಆದರೂ ಇಲ್ಲಿನ ಧಾಟಿ ಸ್ಪರ್ಧಾತ್ಮಕವಾಗಿರದೆ ಸಹಯೋಗದಿಂದ ಕೂಡಿದೆ. ಬಹುಪಕ್ಷೀಯ ಸಂಸ್ಥೆಗಳು ಮತ್ತು ರಾಜಕೀಯ ನಾಯಕರ ಉಪಸ್ಥಿತಿಯು ಈ ಶೃಂಗಸಭೆಯ ಘನತೆಯನ್ನು ಹೆಚ್ಚಿಸಿದೆ. ಇದು ಕೇವಲ ಒಂದು ವಾಣಿಜ್ಯ ಮೇಳವಲ್ಲ, ಬದಲಿಗೆ ಅಂತರ್ ಸಂಪರ್ಕಿತ ಜಗತ್ತಿನಲ್ಲಿ ಎಐಯನ್ನು ಹೇಗೆ ಆಳಬೇಕು ಮತ್ತು ನಿಯೋಜಿಸಬೇಕು ಎಂಬುದನ್ನು ರೂಪಿಸುವ ಒಂದು ನಿರ್ಣಾಯಕ ವೇದಿಕೆಯಾಯಿತು. ಭಾರತ್ ಮಂಟಪದಲ್ಲಿ ನಡೆದ ಇಂಡಿಯಾ ಎಐ ಇಂಪ್ಯಾಕ್ಟ್ ಶೃಂಗಸಭೆ 2026ರಲ್ಲಿ ಸಂವಾದಗಳು ಮತ್ತು ನವೀನ ಆವಿಷ್ಕಾರಗಳನ್ನು ಜನರು ಕುತೂಹಲದಿಂದ ವೀಕ್ಷಿಸಿದರು. ಪ್ರದರ್ಶನ ಮಳಿಗೆಗಳಲ್ಲಿನ ಆರಂಭಿಕ ಸಂವಾದಗಳಿಂದ ಹಿಡಿದು ನವೋದ್ಯಮಿಗಳು ಮತ್ತು ನೀತಿ ನಿರೂಪಕರ ನಡುವಿನ ಉತ್ಸಾಹಭರಿತ ಚರ್ಚೆಗಳವರೆಗೆ ಇಡೀ ದಿನವು ಅತ್ಯಂತ ಚಟುವಟಿಕೆಯಿಂದ ಕೂಡಿತ್ತು. ನೇರ ಪ್ರಾತ್ಯಕ್ಷಿಕೆಗಳ ಸುತ್ತ ನೆರೆದಿದ್ದ ಸಣ್ಣ ಗುಂಪುಗಳು ಒಂದು ಪ್ರಮುಖ ಸಂದೇಶವನ್ನು ಉಲ್ಲೇಖಿಸಿತು. ಎಐ ಇನ್ನು ಮುಂದೆ ಕೇವಲ ಮೂಲ ಮಾದರಿಗಳಿಗೆ ಸೀಮಿತವಾಗಿಲ್ಲ, ಅದು ದೈನಂದಿನ ವ್ಯವಸ್ಥೆಗಳಲ್ಲಿ ತನ್ನ ಸ್ಥಾನವನ್ನು ಕಂಡುಕೊಳ್ಳುತ್ತಿದೆ. ಹೊಸ ತಂತ್ರಜ್ಞಾನಗಳನ್ನು ಪ್ರಾಯೋಗಿಕ ಸಾರ್ವಜನಿಕ ಅನ್ವಯಿಕೆಗಳಾಗಿ ಪರಿವರ್ತಿಸುವಲ್ಲಿ ಸರ್ಕಾರ ನೀಡುತ್ತಿರುವ ನಿರಂತರ ಒತ್ತು ಕೃತಕ ಬುದ್ಧಿಮತ್ತೆಯಲ್ಲಿ ಹೇಗೆ ಪ್ರತಿಫಲಿಸುತ್ತಿದೆ ಎಂಬುದರ ಮೇಲೆ ಸಂಪೂರ್ಣ ಗಮನ ಕೇಂದ್ರೀಕೃತವಾಗಿತ್ತು. ಆವರಣದಾದ್ಯಂತ ಕೇವಲ ಆಲೋಚನೆಗಳನ್ನು ಪ್ರಸ್ತುತಪಡಿಸಲಿಲ್ಲ, ಬದಲಾಗಿ ಅವುಗಳನ್ನು ನೈಜ ಪ್ರಪಂಚದ ಅನ್ವಯಿಕೆಗಳ ಮೇಲೆ ಗಮನವಿಟ್ಟು ಪ್ರದರ್ಶಿಸಲಾಯಿತು, ಪರೀಕ್ಷಿಸಲಾಯಿತು ಮತ್ತು ಚರ್ಚಿಸಲಾಯಿತು. ಈ ಶೃಂಗಸಭೆಯು ಕೇವಲ ಸಂವಾದವಾಗಿ ಉಳಿಯದೆ ಪ್ರಾಯೋಗಿಕ ಮನೋಭಾವ ಮತ್ತು ಮುಕ್ತ ವಿನಿಮಯದ ಮೂಲಕ ಸಮಸ್ಯೆಗಳಿಗೆ ಪರಿಹಾರ ನೀಡುವ ವೇದಿಕೆಯಾಗಿ ವಿಕಸನಗೊಂಡಿತು. ಇಲ್ಲಿ ಆಲೋಚನೆಗಳನ್ನು ಸ್ಪಷ್ಟ ಮತ್ತು ಪ್ರಾಯೋಗಿಕ ಅನ್ವಯಿಕೆಗಳಾಗಿ ಪರಿವರ್ತಿಸಲಾಯಿತು. ಈ ಶೃಂಗಸಭೆಯು ವಿವಿಧ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸ್ಟಾರ್ಟ್ಅಪ್ಗಳು, ಸಂಶೋಧಕರು, ಉದ್ಯಮದ ನಾಯಕರು ಮತ್ತು ನವೋದ್ಯಮಿಗಳನ್ನು ಒಂದೆಡೆ ಸೇರಿಸಿದೆ. ಎಐ ಸಂಶೋಧನೆಯನ್ನು ಸಾರಿಗೆ, ಶಿಕ್ಷಣ, ಆಡಳಿತ, ಮೂಲಸೌಕರ್ಯ ಮತ್ತು ಇತರ ಕ್ಷೇತ್ರಗಳಲ್ಲಿ ಬಳಸಬಹುದಾದ ಪ್ರಾಯೋಗಿಕ ಪರಿಹಾರಗಳನ್ನಾಗಿ ಪರಿವರ್ತಿಸುವ ರಾಷ್ಟ್ರೀಯ ಪ್ರಯತ್ನವನ್ನು ಇದು ಪ್ರತಿಬಿಂಬಿಸುತ್ತದೆ. ಸಾಥಿ ವೇದಿಕೆಯು ಎಐ ಆಧಾರಿತ ಸಂದೇಹ ಪರಿಹಾರ, ಅಧ್ಯಯನ ಯೋಜನೆ ಜನರೇಟರ್ಗಳು, ಗೊಂದಲ ಪತ್ತೆ ಹಚ್ಚುವ ಸಾಧನಗಳು ಮತ್ತು ಸ್ವಯಂಚಾಲಿತ ಪ್ರತಿಲಿಪಿ ಸಾರಾಂಶವನ್ನು ನೀಡುತ್ತದೆ. ವಿದ್ಯಾರ್ಥಿಗಳು ಯಾವಾಗಲೂ ನಿಗದಿತ ಸಮಯದಲ್ಲೇ ಅಧ್ಯಯನ ಮಾಡುವುದಿಲ್ಲ ಎಂಬುದನ್ನು ಗುರುತಿಸಿ ಅವರ ಅನುಕೂಲಕ್ಕೆ ತಕ್ಕಂತೆ ಕಲಿಯಲು ಸಹಾಯ ಮಾಡಲು ತಂಡವು ಎಐ ಚಾಲಿತ ವೈಶಿಷ್ಟ್ಯಗಳನ್ನು ಸಂಯೋಜಿಸಿತ್ತು. ಐಐಟಿ ಕಾನ್ಪುರದ ಸಾಫ್ಟ್ವೇರ್ ಎಂಜಿನಿಯರ್ ಆದ ಧ್ರುವ್ ಗಾರ್ಗ್ ಅವರು ವಿವರಿಸುವಂತೆ, ವಿದ್ಯಾರ್ಥಿಗಳು ಯಾವಾಗಲೂ ಬೆಳಗ್ಗೆ 10ರಿಂದ ಸಂಜೆ 6ರವರೆಗೆ ಅಧ್ಯಯನ ಮಾಡುವುದಿಲ್ಲ ಎಂದು ನಾವು ಅರಿತುಕೊಂಡೆವು. ಆದ್ದರಿಂದ ನಾವು ಎಐ ಕನ್ವೆನ್ಷನಲ್ ಟೂರ್ ಜೆನ್ ಝೆಡ್ ಕಲಿಯುವವರಿಗೆ ವಿಶೇಷವಾಗಿ ಸಹಕಾರಿಯಾದ ನಿಮೋನಿಕ್ಸ್ ಮತ್ತು ನೆನಪಿನ ಸಹಾಯಕಗಳು ಹಾಗೂ ಎಐ ವಿಜುಯಲ್ ಪ್ರಾಬ್ಲಮ್ ಸಾಲ್ವರ್ನಂತಹ ವೈಶಿಷ್ಟ್ಯಗಳನ್ನು ಸೇರಿಸಿದ್ದೇವೆ. ಇದರಿಂದ ಅವರು ಮನೆಯಲ್ಲಿ ಕುಳಿತು ಯಾವುದೇ ಸಮಯದಲ್ಲಿ ಬೇಕಾದರೂ ಅಧ್ಯಯನ ಮಾಡಬಹುದು. ವಿದ್ಯಾರ್ಥಿಗಳು ತಾವು ಆರಿಸಿಕೊಂಡ ವಿಷಯಗಳಲ್ಲಿ ಲಭ್ಯವಿರುವ ಅಧ್ಯಯನದ ಅವಧಿಗೆ ಅನುಗುಣವಾಗಿ ತಮಗೆ ಬೇಕಾದ ರೀತಿಯಲ್ಲಿ ವೈಯಕ್ತಿಕ ಅಧ್ಯಯನ ಯೋಜನೆಗಳನ್ನು ಸಿದ್ಧಪಡಿಸಿಕೊಳ್ಳಬಹುದು. ಈ ವ್ಯವಸ್ಥೆಯು ಉಪನ್ಯಾಸಗಳ ಪ್ರತಿಲಿಪಿಗಳಿಂದ ಪ್ರಮುಖ ಸೂತ್ರಗಳು ಮತ್ತು ಸಾರಾಂಶಗಳನ್ನು ಹೊರತೆಗೆಯುತ್ತದೆ ಹಾಗೂ ವಿದ್ಯಾರ್ಥಿಗಳಿಗೆ ಪದೇ ಪದೇ ಉಂಟಾಗುವ ಪರಿಕಲ್ಪನಾ ಗೊಂದಲಗಳನ್ನು ಗುರುತಿಸಿ ಎತ್ತಿ ತೋರುತ್ತದೆ. ಪ್ರಸ್ತುತ ಈ ವಿಷಯಗಳು 13 ಭಾರತೀಯ ಭಾಷೆಗಳಲ್ಲಿ ಲಭ್ಯವಿದ್ದು, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಭಾಷೆಗಳಿಗೆ ವಿಸ್ತರಿಸುವ ಕೆಲಸ ನಡೆಯುತ್ತಿದೆ. ಆಯ್ದ ಸರ್ಕಾರಿ ಶಾಲೆಗಳಲ್ಲಿ ಈ ವ್ಯವಸ್ಥೆಯನ್ನು ಜಾರಿಗೆ ತಂದ ಆರಂಭಿಕ ಹಂತದಲ್ಲೇ ಆಶಾದಾಯಕ ಫಲಿತಾಂಶಗಳು ಕಂಡುಬಂದಿವೆ ಎಂದು ಗಾರ್ಗ್ ಅವರು ಒತ್ತಿ ಹೇಳಿದರು. ಇದರಲ್ಲಿ ಜೆಇಇ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದವರ ಸಂಖ್ಯೆ 50% ಮತ್ತು ನೀಟ್ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದವರ ಸಂಖ್ಯೆ 80% ಹೆಚ್ಚಾಗಿದೆ. ಖಾಸಗಿ ಕೋಚಿಂಗ್ ಪಡೆಯಲು ಆರ್ಥಿಕ ಶಕ್ತಿ ಇಲ್ಲದ ವಿದ್ಯಾರ್ಥಿಗಳಿಗೆ ಈ ಸೌಲಭ್ಯವನ್ನು ತಲುಪಿಸುವುದರ ಮೇಲೆ ಹೆಚ್ಚಿನ ಗಮನ ಹರಿಸಲಾಗಿದೆ ಎಂದು ತಿಳಿಸಿದರು. ರೈಲ್ವೆ ಡಿಜಿಟಲ್ ಸೇಫ್ಟಿ ಸಂಸ್ಥೆಯ ಸಹ ಸಂಸ್ಥಾಪಕರಾದ ಸುಮಿತ್ ಆನಂದ್ ಅವರು ಸ್ವಾಯತ್ತ ಟ್ರ್ಯಾಕ್ ತಪಾಸಣಾ ರೋಬೋಟ್ ಆಗಿರುವ ಅರಿಸ್ಟಾವನ್ನು ಹೆಮ್ಮೆಯಿಂದ ಪರಿಚಯಿಸಿದರು. ರೈಲ್ವೆ ಲ್ಯಾಬ್ಸ್ನ ಈ ಅರಿಸ್ಟಾ ಸ್ವಾಯತ್ತ ಹಾಗೂ ಎಐ ಚಾಲಿತ ತಪಾಸಣಾ ಸಾಮರ್ಥ್ಯಗಳ ಮೂಲಕ ರೈಲ್ವೆ ಹಳಿಗಳ ನಿರ್ವಹಣೆಯಲ್ಲಿ ಕ್ರಾಂತಿ ಉಂಟು ಮಾಡುತ್ತಿದೆ. ಅವರು ವಿವರಿಸುವಂತೆ, ಇದಕ್ಕೆ ಅದರ ಸುತ್ತಮುತ್ತಲಿನ ಪರಿಸರದ ಆಧಾರದ ಮೇಲೆ ತರಬೇತಿ ನೀಡಲಾಗಿದೆ. ರೈಲ್ವೆ ಹಳಿಗಳಲ್ಲಿನ ಮೇಲ್ಮೈ ಹಂತದ ಮತ್ತು ಆಂತರಿಕ ಬಿರುಕುಗಳನ್ನು ಪತ್ತೆ ಹಚ್ಚಲು ನಾವು ಪ್ರಮುಖವಾಗಿ ಅಲ್ಟ್ರಾಸಾನಿಕ್ ದೋಷ ಪತ್ತೆ ತಂತ್ರಜ್ಞಾನವನ್ನು ಬಳಸುತ್ತೇವೆ. ಈ ರೋಬೋಟ್ ಹಳಿಗಳ ಪ್ರೊಫೈಲಿಂಗ್ಗಾಗಿ ಲೇಸರ್ಗಳನ್ನು ಮತ್ತು ಬಿರುಕುಗಳನ್ನು ಪತ್ತೆ ಹಚ್ಚಲು ಎಐ ಆಧಾರಿತ ದೃಶ್ಯ ಕ್ಯಾಮೆರಾಗಳನ್ನು ಬಳಸುತ್ತದೆ
ಎಂದು ಹೇಳಿದ ಆನಂದ್ ಅವರು ಮುಂದೆ ವಿವರಿಸುತ್ತಾ, ಒಂದು ವೇಳೆ ಹಳಿಯ ಫಿಶ್ ಪ್ಲೇಟ್ಗಳು ಇಲ್ಲದಿದ್ದರೆ, ಬೋಲ್ಟ್ಗಳು ಕಳಚಿಕೊಂಡಿದ್ದರೆ ಅಥವಾ ಇತರ ಯಾವುದೇ ರಚನಾತ್ಮಕ ದೋಷಗಳಿದ್ದರೆ ಈ ವ್ಯವಸ್ಥೆಯು ಅವುಗಳನ್ನೆಲ್ಲ ಪತ್ತೆ ಹಚ್ಚುತ್ತದೆ ಎಂದರು. ಇದು ಪ್ರಸ್ತುತ ಚಾಲ್ತಿಯಲ್ಲಿರುವ ಮಾನವ ಚಾಲಿತ ತಪಾಸಣಾ ವಿಧಾನಗಳಿಗಿಂತ ತಪಾಸಣಾ ದಕ್ಷತೆಯನ್ನು 200% ಹೆಚ್ಚಿಸುತ್ತದೆ ಎಂದು ಅವರು ತಿಳಿಸಿದರು. ಚಕ್ರಗಳ ದೋಷಗಳು ಸಂಭವಿಸುವ ಮೊದಲೇ ಅವುಗಳನ್ನು ಗುರುತಿಸುವ ಮೂಲಕ ಈ ವ್ಯವಸ್ಥೆಯು ಮುನ್ನೆಚ್ಚರಿಕೆ ರೈಲ್ವೆ ಸುರಕ್ಷತೆಯನ್ನು ಬಲಪಡಿಸುತ್ತದೆ. ಈ ತಂಡದ ಪಾಲಿಗೆ ಡಿಜಿಟಲ್ ಸುರಕ್ಷತೆ ಎಂದರೆ ಮಾನವ ಮೇಲ್ವಿಚಾರಣೆಯನ್ನು ಬದಲಿಸುವುದಲ್ಲ, ಬದಲಾಗಿ ನಿಖರತೆಯೊಂದಿಗೆ ಅದನ್ನು ಇನ್ನಷ್ಟು ಸದೃಢಗೊಳಿಸುವುದು. 2 ಮಿಲಿಮೀಟರ್ಗಿಂತ ದೊಡ್ಡದಾದ ಬಿರುಕು ಕೂಡ ಅಪಾಯಕಾರಿಯಾಗಬಹುದು ಎಂದು ಹೇಳುತ್ತಾ, ಆರಂಭಿಕ ಪತ್ತೆ ಹಚ್ಚುವಿಕೆಯು ಕೇವಲ ತಾಂತ್ರಿಕ ಐಷಾರಾಮಿಯಲ್ಲ, ಬದಲಾಗಿ ಸುರಕ್ಷತೆಯ ಅನಿವಾರ್ಯತೆ ಎಂದು ಅವರು ವಿವರಿಸಿದರು. ಈ ಶೃಂಗಸಭೆಯು ತಕ್ಷಣದ ಬದಲಾವಣೆಯ ಭರವಸೆ ನೀಡುವುದಿಲ್ಲ, ಬದಲಿಗೆ ದೈನಂದಿನ ಜೀವನವನ್ನು ರೂಪಿಸುವ ಕ್ಷೇತ್ರಗಳಲ್ಲಿ ಬುದ್ಧಿವಂತ ವ್ಯವಸ್ಥೆಗಳ ಸ್ಥಿರವಾದ ಏಕೀಕರಣವನ್ನು ಇದು ಪ್ರತಿಬಿಂಬಿಸುತ್ತದೆ. ಸಾರಿಗೆ ಕಾರಿಡಾರ್ಗಳು, ದೇವಾಲಯದ ಸಂಕೀರ್ಣಗಳು, ತರಗತಿಗಳು ಮತ್ತು ಇನ್ನೂ ಅನೇಕ ಕಡೆಗಳಲ್ಲಿ ದಕ್ಷತೆ, ಲಭ್ಯತೆ ಮತ್ತು ಸುರಕ್ಷತೆಯನ್ನು ಹೆಚ್ಚಿಸಲು ಎಐಯನ್ನು ಅಸ್ತಿತ್ವದಲ್ಲಿರುವ ಚೌಕಟ್ಟುಗಳಿಗೆ ಸೇರಿಸಲಾಗುತ್ತಿದೆ. ಆ ಹಂತದ ಏಕೀಕರಣದಲ್ಲೇ ಭಾರತದ ಅಭಿವೃದ್ಧಿ ಪಯಣದಲ್ಲಿ ಎಐನ ಅಚಲ ಭರವಸೆ ಅಡಗಿದೆ. ನವದೆಹಲಿಯ ಭಾರತ್ ಮಂಟಪದಲ್ಲಿ ನಡೆದ ಇಂಡಿಯಾ ಎಐ ಇಂಪ್ಯಾಕ್ಟ್ ಸಮಿಟ್ 2026ರ 3ನೇ ದಿನದಂದು ಒಂದು ಮಹತ್ವದ ಸಾಧನೆಯ ಘೋಷಣೆಯಾಗಿದೆ. ಭಾರತವು 24 ಗಂಟೆಗಳಲ್ಲಿ ಎಐ ಜವಾಬ್ದಾರಿ ಅಭಿಯಾನಕ್ಕಾಗಿ ಅತಿ ಹೆಚ್ಚು ಪ್ರತಿಜ್ಞೆಗಳನ್ನು ಸ್ವೀಕರಿಸಿದ ಗಿನ್ನಿಸ್ ವಿಶ್ವ ದಾಖಲೆಯನ್ನು ನಿರ್ಮಿಸಿದೆ. ಫೆಬ್ರವರಿ 16 ಮತ್ತು 17ರ ನಡುವೆ ಒಟ್ಟು 2,50,946 ಮಾನ್ಯ ಪ್ರತಿಜ್ಞೆಗಳು ದಾಖಲಾಗಿವೆ. ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಅವರು ಇದು ದೇಶಕ್ಕೆ ಹೆಮ್ಮೆಯ ಕ್ಷಣ ಎಂದು ಬಣ್ಣಿಸಿದರು. ಕೃತಕ ಬುದ್ಧಿಮತ್ತೆಯ ಜವಾಬ್ದಾರಿಯುತ ಬಳಕೆಯಲ್ಲಿ ಭಾರತೀಯ ಯುವಜನತೆಯನ್ನು ತೊಡಗಿಸಿಕೊಳ್ಳಬೇಕು ಎಂಬ ಪ್ರಧಾನಿ ಮೋದಿಯವರ ದೂರದೃಷ್ಟಿಯನ್ನು ಅವರು ಉಲ್ಲೇಖಿಸಿದರು. ದೇಶಾದ್ಯಂತದ ಕಾಲೇಜುಗಳನ್ನು ಈ ನಿಟ್ಟಿನಲ್ಲಿ ಸಜ್ಜುಗೊಳಿಸಲಾಗುತ್ತಿದೆ. ಮಾಹಿತಿಪೂರ್ಣ ಚರ್ಚೆಗಳ ನೇತೃತ್ವ ವಹಿಸಲು ಅಧ್ಯಾಪಕರನ್ನು ಪ್ರೋತ್ಸಾಹಿಸಲಾಗುತ್ತಿದೆ ಮತ್ತು ಎಐ ಅನ್ನು ಕೇವಲ ಒಂದು ಶಾರ್ಟ್ಕಟ್ ಆಗಿ ನೋಡದೆ ಸಮಾಜದ ಒಳಿತಿಗಾಗಿ ಬಳಸುವ ಸಾಧನವಾಗಿ ಕಾಣುವಂತೆ ವಿದ್ಯಾರ್ಥಿಗಳಿಗೆ ಕರೆ ನೀಡಲಾಗುತ್ತಿದೆ. ಶೃಂಗಸಭೆಯ ಉತ್ಸಾಹವು ಭಾರತದ ಯುವ ಶಕ್ತಿಯನ್ನು ಪ್ರತಿಬಿಂಬಿಸುತ್ತದೆ. ದೇಶದ 65ಕ್ಕಿಂತ ಹೆಚ್ಚು ಜನರು 35 ವರ್ಷದೊಳಗಿನವರಾಗಿದ್ದು, ಇಲ್ಲಿನ ಚರ್ಚೆಗಳು ಕೇವಲ ತಂತ್ರಜ್ಞಾನಕ್ಕೆ ಸೀಮಿತವಾಗದೆ ಎಐ ಸಾಕ್ಷರತೆ, ನೈತಿಕತೆ ಮತ್ತು ದೀರ್ಘಕಾಲೀನ ಸಾಮರ್ಥ್ಯದ ಮೇಲೆ ಕೇಂದ್ರೀಕೃತವಾಗಿವೆ. ಎಐ ಈಗ ಕೇವಲ ಒಂದು ತಂತ್ರಜ್ಞಾನವಲ್ಲ, ಅದು ಜೀವನದ ಒಂದು ಅತ್ಯಗತ್ಯ ಕೌಶಲವಾಗಿ ಬದಲಾಗುತ್ತಿದೆ. ಇಂಡಿಯಾ ಎಐ ಮಿಷನ್ ಅಡಿಯಲ್ಲಿ ಆಯೋಜಿಸಲಾದ ಯುವ ಎಐ ಚಾಲೆಂಜ್ಗೆ 38 ದೇಶಗಳಿಂದ 2,500 ಅರ್ಜಿಗಳು ಬಂದಿದ್ದವು. 13ರಿಂದ 21 ವರ್ಷದ ಯುವಕರು ಆರೋಗ್ಯ, ಕೃಷಿ ಮತ್ತು ಪರಿಸರ ಸಂರಕ್ಷಣೆಯಂತಹ ವಿಷಯಗಳ ಮೇಲೆ ಎಐ ಪರಿಹಾರಗಳನ್ನು ಸಿದ್ಧಪಡಿಸಿದ್ದಾರೆ. ಆಯ್ಕೆಯಾದ 70 ತಂಡಗಳು ತಮ್ಮ ಮಾದರಿಗಳನ್ನು ಪ್ರದರ್ಶಿಸಿದ್ದು, ಇವರು ಕೇವಲ ಭಾಗವಹಿಸುವವರಲ್ಲ, ಬದಲಿಗೆ ಸಮಸ್ಯೆಗಳನ್ನು ಬಗೆಹರಿಸುವ ಪ್ರಾಬ್ಲಮ್ ಸಾಲ್ವರ್ಸ್ ಆಗಿದ್ದಾರೆ. ಭಾರತವು ಜವಾಬ್ದಾರಿಯುತ ಎಐ ಕ್ಷೇತ್ರದಲ್ಲಿ ಜಾಗತಿಕ ನಾಯಕನಾಗಿ ಹೊರಹೊಮ್ಮುತ್ತಿದೆ. 2022ರಲ್ಲಿ ಪ್ರಾರಂಭವಾದ ಯುಎಐ ಕಾರ್ಯಕ್ರಮವು 8ರಿಂದ 12ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಕೃಷಿ, ಆರೋಗ್ಯ ಮತ್ತು ಶಿಕ್ಷಣದಂತಹ ದೈನಂದಿನ ಜೀವನದ ಸಮಸ್ಯೆಗಳಿಗೆ ಎಐ ಮೂಲಕ ಪರಿಹಾರ ಕಂಡುಕೊಳ್ಳಲು ಅಗತ್ಯವಾದ ತಾಂತ್ರಿಕ ಮತ್ತು ಸಾಮಾಜಿಕ ಕೌಶಲಗಳನ್ನು ನೀಡುತ್ತಿದೆ. ಇದರೊಂದಿಗೆ ಯುವ ಎಐ ಫಾರ್ ಆಲ್ ಎಂಬ ಉಚಿತ ರಾಷ್ಟ್ರೀಯ ಎಐ ಸಾಕ್ಷರತಾ ಕೋರ್ಸ್ ಅನ್ನು 11 ಭಾರತೀಯ ಭಾಷೆಗಳಲ್ಲಿ ನೀಡಲಾಗುತ್ತಿದೆ. ದೀಕ್ಷಾ ಮತ್ತು ಐಗಾಟ್ ಕರ್ಮಯೋಗಿ ಅಪ್ಲಿಕೇಶನ್ಗಳ ಮೂಲಕ ಲಭ್ಯವಿರುವ ಈ ಯೋಜನೆಯು 1 ಕೋಟಿ ನಾಗರಿಕರಿಗೆ ಎಐ ಪ್ರಾವೀಣ್ಯತೆಯನ್ನು ನೀಡುವ ಗುರಿ ಹೊಂದಿದೆ. ನೀತಿ ಆಯೋಗದ ಅಡಿಯಲ್ಲಿನ ಅಟಲ್ ಇನ್ನೋವೇಷನ್ ಮಿಷನ್ ಎಐ ಟಿಂಕರ್ಪ್ರಿನರ್ ಮೂಲಕ 50 ವಿದ್ಯಾರ್ಥಿ ತಂಡಗಳ ಪ್ರಾಜೆಕ್ಟ್ಗಳನ್ನು ಪ್ರದರ್ಶಿಸಿದೆ. ಈ ವರ್ಷ 12,000ಕ್ಕೂ ಹೆಚ್ಚು ತಂಡಗಳು ಭಾಗವಹಿಸಿದ್ದು, ಆರೋಗ್ಯ ಮತ್ತು ಕೃಷಿ ನಿರ್ವಹಣೆಯಂತಹ ರಾಷ್ಟ್ರೀಯ ಆದ್ಯತೆಗಳಿಗೆ ಪೂರಕವಾದ ಯೋಜನೆಗಳನ್ನು ವಿದ್ಯಾರ್ಥಿಗಳು ಸಿದ್ಧಪಡಿಸಿದ್ದಾರೆ. ಇದು ಭಾರತದಲ್ಲಿ ಟಿಂಕರಿಂಗ್ ಸಂಸ್ಕೃತಿಯು ನಾವೀನ್ಯತೆಯಾಗಿ ಬದಲಾಗುತ್ತಿರುವುದಕ್ಕೆ ಸಾಕ್ಷಿಯಾಗಿದೆ. ಕೇಂದ್ರ ಬಜೆಟ್ 2026-27 ಉದಯೋನ್ಮುಖ ತಂತ್ರಜ್ಞಾನಗಳಿಗೆ ಹೆಚ್ಚಿನ ಅನುದಾನ ನೀಡಿದೆ. ಮುಂಬೈನಲ್ಲಿರುವ ಭಾರತೀಯ ಸೃಜನಾತ್ಮಕ ತಂತ್ರಜ್ಞಾನ ಸಂಸ್ಥೆಯ ಬೆಂಬಲದೊಂದಿಗೆ 15,000 ಶಾಲೆಗಳು ಮತ್ತು 500 ಕಾಲೇಜುಗಳಲ್ಲಿ ಎಐ ಕಂಟೆಂಟ್ ಕ್ರಿಯೇಟರ್ ಲ್ಯಾಬ್ಗಳನ್ನು ಸ್ಥಾಪಿಸಲಾಗುವುದು. ಇದರಿಂದ ಆನಿಮೇಷನ್ ಮತ್ತು ಗೇಮಿಂಗ್ ಸೇರಿದಂತೆ ಆರೆಂಜ್ ಎಕಾನಮಿ ಕ್ಷೇತ್ರದಲ್ಲಿ ಸುಮಾರು 20 ಲಕ್ಷ ಉದ್ಯೋಗಗಳು ಸೃಷ್ಟಿಯಾಗುವ ನಿರೀಕ್ಷೆಯಿದೆ. ಆರೋಗ್ಯ ಮತ್ತು ಕೃಷಿಯ ನಂತರ ಈಗ ಶಿಕ್ಷಣಕ್ಕಾಗಿ 4ನೇ ಸೆಂಟರ್ ಆಫ್ ಎಕ್ಸಲೆನ್ಸ್ ಘೋಷಿಸಲಾಗಿದೆ. ಜುಲೈ 2025ರಲ್ಲಿ ಪ್ರಾರಂಭವಾದ ಎಸ್ಒಎಆರ್ ಉಪಕ್ರಮವು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಗೆ ಎಐ ತರಬೇತಿ ನೀಡುತ್ತಿದೆ. ಅಲ್ಲದೆ ಐಟಿಐಗಳಲ್ಲಿ ಎಐ ಮತ್ತು ರೊಬೊಟಿಕ್ಸ್ ಸೇರಿದಂತೆ 31 ಹೊಸ ತಲೆಮಾರಿನ ಕೋರ್ಸ್ಗಳನ್ನು ಪರಿಚಯಿಸಲಾಗಿದೆ. ಸರ್ಕಾರಿ ಅಧಿಕಾರಿಗಳಿಗಾಗಿ ಎಐ ಕಾಂಪಿಟೆನ್ಸಿ ಫ್ರೇಮ್ವರ್ಕ್ ಅಡಿಯಲ್ಲಿ ತರಬೇತಿ ನೀಡಲಾಗುತ್ತಿದೆ. ಇದರಿಂದ ಎಐ ಜ್ಞಾನವು ಕೇವಲ ತರಗತಿಗಳಿಗೆ ಸೀಮಿತವಾಗದೆ ಸಾರ್ವಜನಿಕ ಆಡಳಿತ ಮತ್ತು ನೀತಿ ನಿರೂಪಣೆಯಲ್ಲೂ ಬಳಕೆಯಾಗುವಂತೆ ನೋಡಿಕೊಳ್ಳಲಾಗುತ್ತಿದೆ. ಇಂಡಿಯಾ ಎಐ ಮಿಷನ್ ಅಡಿಯಲ್ಲಿ ಸಾವಿರಾರು
ಪಿಎಚ್ಡಿ ಮತ್ತು ಪದವಿ ವಿದ್ಯಾರ್ಥಿಗಳಿಗೆ ಫೆಲೋಶಿಪ್ ನೀಡಲಾಗುತ್ತಿದೆ. 2ನೇ ಮತ್ತು 3ನೇ ಹಂತದ ನಗರಗಳಲ್ಲಿ ಈಗಾಗಲೇ 31 ಎಐ ಲ್ಯಾಬ್ಗಳನ್ನು ಸ್ಥಾಪಿಸಲಾಗಿದೆ. ಇದು ಸುಧಾರಿತ ತಂತ್ರಜ್ಞಾನವು ಕೇವಲ ಮೆಟ್ರೋ ನಗರಗಳಿಗೆ ಸೀಮಿತವಾಗದಂತೆ ಖಚಿತಪಡಿಸುತ್ತದೆ. ಶೃಂಗಸಭೆಯು ಕೇವಲ ಔಪಚಾರಿಕವಾಗಿರದೆ ಅತ್ಯಂತ ಪರಿಣಾಮಕಾರಿಯಾಗಿದೆ. ನೀತಿ ನಿರೂಪಕರು ಹದಿಹರೆಯದವರ ಐಡಿಯಾಗಳನ್ನು ಆಲಿಸುತ್ತಿದ್ದಾರೆ. ಗಿನ್ನಿಸ್ ದಾಖಲೆಯು ಒಂದು ಕ್ಷಣದ ಸಾಧನೆಯಾಗಿದ್ದರೂ ಅದರ ಹಿಂದಿನ ಶಕ್ತಿ ಮತ್ತು ಬದ್ಧತೆ ತಲೆಮಾರುಗಳವರೆಗಿನದ್ದು. ಭಾರತವು ತನ್ನ ಯುವ ಜನತೆಯ ಮೂಲಕ ಭವಿಷ್ಯದ ತಂತ್ರಜ್ಞಾನದ ನೈತಿಕತೆಯನ್ನು ರೂಪಿಸುತ್ತಿದೆ. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ವಿಷಯ ಭಾರತ ಎಐ ಜಗತ್ತು ಸಂಗಮಿಸುವ ತಾಣ. ಬರಹ ಕೃಪೆ ಕೇಂದ್ರ ವಾರ್ತಾ ಶಾಖೆ ಬೆಂಗಳೂರು. ಓದಿದವರು ಭಾರತಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂಥ ತುಕಾರಾಮಗೌಡ ಜಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.